ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಇರಿ ಅನ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಒಮ್ಮೆ ಇಲ್ಲಿ ಬಂದ್ಮ್ಯಾಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಾ ಬಂದಿದ್ದು ಬಾಗೇವಾಡಿ ಒಳಗಿದ್ದೀನಿ. ಈಗ ನಾಳೆ ನೋಡಿ ನಮ್ಮ ಸುನಂದ ಬದಲ್ ಬಸ್ಲಾ ಅಂತ ನಮ್ಮ ಕಡೆ ಮಾತಾ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಫಸ್ಟ್ ಟೈಮ್ ಡೆಲಿವರಿ ಆಗಿ ಹೋದ್ಮೇಲೆ ಒಂದ್ಸಲ ಬದಲ್ ಬಸ್ಲಾ ಹಿಂಗೆ ಬಂದು ಹೋಗ್ತಾರೆ. ಹಾಗಾಗಿ ಬಂದಿದ್ಲಕ್ಕಿ ಮನೇನೆ ಸೀರೆ ಉಡಿಸೋದು ಕಳಿಸ್ತಾರೆ. ಅದಕ್ಕೆ ಆಕಿ ಹೊಂಟಿದ್ಲು ನೋಡಿ ಊರಿಗೆ. ನಂದೇನು ಡ್ಯೂಟಿ ಸೂಟಿ ಮಾಡಿಲ್ಲ, ಮಾರ್ನಿಂಗ್ ಸೂಟಿ ಹೋಗಿ ಬಂದೀನಿ ನೋಡಿ ಡ್ಯೂಟಿಗೆ. ಇವತ್ತು ಸಂಡೇ ಲಾಗ್ ಐತೆ ನೋಡ್ರಿದ್ದು. ನಾಳೆ ಏನೈತಿ ಮಂಡೇ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕಂತ ಬಂದೀನಿ. ಬರೋತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ನಾಳೆ ತನಕ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ ಬಂದು ಆಲ್ರೆಡಿ ನೋಡ್ರಿ ಬಿಸಿ ಹೋಳಿಗೆ ಮಾಡಿದ್ರೆ ಶೇಂಗಾದ ಹೋಳಿಗೆ ತುಪ್ಪ ಥರ ಎಲ್ಲರೂ ಎಳ ಮಾಡಿ ತಿಂದ್ರೆ ಈಗ ತಿನ್ನಾಕತ್ತೀನಿ ನೋಡ್ರಿ. ಶ್ರೇಷ್ಠ ಪುಟ್ಟಿ ಆಟ ಆಡತ್ತಾಳ. ಸ್ಟಾ ಓಯ್ ಶ್ರೇಷ್ಠ, ಓಯ್ ಬಂಗಾರಿ, ಬೂ ಹೋಕಿ ಅಜ್ಜಿ ಬೆಳ್ಯಾಕ ಹೋಕಿ, ಬೂ ಹೋಕಿ. ಓಯ್ ಹನಿ 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 ಅಜ್ಜಿನ ಮಿಸ್ ಮಾಡ್ಕೊಳತ್ತೇನ? ಬೀಳಿಗೆ ಅಜ್ಜಿನ, ಬೀಳಿಗೆ ಅಜ್ಜಿ ಜೀವನ ಅನ್ಸಾತದ. ಹಾಂ, ಬೀಳಿಗೆ ಅಜ್ಜಿ ಬೆಳ್ಯಾಕ ಹೊಂಟೇನ? ನೋಡ್ರಲ್ಲ ಮಮ್ಮಿ ಕೂತಾಳ. ಹಾಯ್ ಮಾಡು. ನೋಡ್ರಿ ಧನುಷ ನಾನು ಇಬ್ಬರು ಸೇರಿ ಬಂದೀವಿ ಇವತ್ತು. ಶ್ರೇಷ್ಠ ಅಕ್ಕ ಆಕಿ ಮೀಟ್ ಆಗ್ಬೇಕಂತ ಬಂದಿ ನೋಡ್ರಿ. ಶ್ರೇಷ್ಠಾಗ ಇಲ್ಲಿ ಸಾನು ಕೂತಾವ. ಇಲ್ಲಿ ನಮ್ಮ ತಂಗಿಗಳು ನೋಡ್ರಿ ಏನು ಮಾಡತ್ತಾರ. ಈಗ ಸುನಂದ ಹೊಂಟ ಅಂತೇಳಿ ಕಿಶ್ ನೋಡ್ರಿ ಶೇಂಗಾದ ಹೋಳಿಗೆ ಬಡಾರ ತಿನ್ನಕಾಯ್ತು ಹಂಗೆ ಎತ್ತ. ಮತ್ತು ಇಲ್ಲಿ ಚುಮ್ಮುರಿ ಚೂಡ ಮಾಡ್ಯಾರ. ಮತ್ತೀಗ ಅವಲಕ್ಕಿ ಚೂಡ ಮಾಡ್ಬೇಕಂತ ಹೇಳಿ ಹೋಗ್ಲು ಹುರಿದಿಟ್ಟಾರ ನೋಡ್ರಿ. ನೋಡ್ರಿ ಅವಲಕ್ಕಿ ಚೂಡ ರೆಡಿ. ಅದು ಫಸ್ಟ್ ಟೇಸ್ಟ್ ನಾಳೆ ನೋಡ್ತೀನಿ ನೋಡ್ರಿ. ಬಾನ್ಗಿ ನಾವು ಮಾಡೋದು. ಈ ಕ್ಲೈಮೇಟಿಗೆ ಕೋಲ್ಡ್ ಆಲ್ಮೋಸ್ಟ್ ಅಲ್ಲಿ ಹೋಗೈತೆ ನೋಡ್ರಿ. ಅಂದ್ರೆ ಈವ್ನಿಂಗ್ ಟೈಮ್ ಚೂಡ ತಿನ್ನಕ್ಕೆ ಒಂಥರ ಟೇಸ್ಟಿ ಅನಿಸ್ತೈತಿ. ಎಸ್ಪೆಷಲಿ ಅವಲಕ್ಕಿ ಚೂಡ. ಈಗ ಫಸ್ಟ್ ಚುಂಗುರ ಚೂಡ ಟೇಸ್ಟ್ ನೋಡಿ ಬಂದ್ರೆ ಹಿಂಗೆ ಇಟ್ಬಾಡ್ಲಿ, ಇವೆಲ್ಲ ಮೆತ್ತಗಾಗ್ಬಿಡ್ತಾವ. ಚೂಡ ರೆಡಿ ಅದು ನೋಡ್ರಿ. ಮಸ್ತ್ ನೋಡ್ರಿ ಚೂಡ ಫುಲ್ ಕ್ರಿಸ್ಪಿ. ಮತ್ತು ಉಪ್ಪಕಾರನೂ ಬಾಯಿ ತುಂಬ ನೋಡ್ರಿ. ನಮ್ಮ ಮನೆಯೊಳಗಂತೂ ಉಪ್ಪಕಾರ ಬಾಯಿ ತುಂಬ ಇದ್ರೆ ಟೇಸ್ಟ್ ನೋಡ್ರಿ. ಇಲ್ಲಕಂತ ಚೂಡನೇ ಹೋಗಂಗಿಲ್ಲ ಮಗ. ಇವು ಉಪ್ಪಕಾರ ಚಲೋಗೆ ಇವು ಹೋಗ್ಯ ನೋಡ್ರಿ. ಇಷ್ಟೊತ್ತ ನೋಡ್ರಿ ಚಾದ ಕುಡಿದ್ವಿ. ಚಾ ಕುಡಿದು ಇಟ್ಟತನ ಶ್ರೇಷ್ಠ ಪುಟ್ಟಿ ಕೂಡ ಆಟ ಆಡಿದ್ವಿ. ನೆಕ್ಸ್ಟ್ ನಮ್ಮ ತಂಗಿನ ಸ್ವಲ್ಪ ಮಾರ್ಕೆಟ್ ಹೊಂಟಿ ನೋಡ್ರಿ. ನಾಳೆವರೆಗೆ ಹೊಂಟಲ್ಲ ಸ್ವಲ್ಪ ಏನೋ ಕೆಲಸ ಇರುತ್ತೆ. ಹಾಗೆ ಸ್ವಲ್ಪ ಪಾರ್ಲರ್ಗೆ ಹೋಗೋದೈತಿ. ಬರೀ ಹೋಗ್ಬಾರ ಮತ್ತೆ ನಮ್ಮ ಬಾಗೇವಾಡಿ ಪಾರ್ಲರ್ ತೋರಿಸ್ನಂತ. ನಾ ಆ್ಯಕ್ಚುಲಿ ಹೋಗಲ್ಲ ಪಾರ್ಲರ್ ಬಾಗೇವಾಡಿ ಒಳಗೆ ಯಾವಾಗೂ. ಬಿಜಾಪುರ ಒಳಗೆ ಹೋಗಂಗಿಲ್ಲ ನೋಡ್ರಿ. ಪಾರ್ಲರ್ ಜಾಸ್ತಿ ಹೋಗಲ್ಲ. ವರ್ಷಕ್ಕೊಮ್ಮೆ ಅದು ಹೇರ್ ಕಟ್ಟಿಂಗ್ ಬಂದುಬಿಟ್ರೆ ಎದಕ್ಕೂ ಹೋಗಂಗಿಲ್ಲ ನಾ ಪಾರ್ಲರ್ಗೆ. ಐಬ್ರೋ ಸಹ ಇನ್ನೂವರೆಗೂ ಒಂದ್ಸಲ ಟಚ್ ಮಾಡಿಸೇ ಇಲ್ಲ ನೋಡ್ರಿ. ಸಣ್ಣದಾಗಿಂದನು ಮಾಡಿಸೋದು ಇಲ್ಲ. ಯಾಕಂದ್ರೆ ನಾರ್ಮಲೇ ಇದಾವೆ. ಹಾಗಾಗಿ ನಾ ಏನು ಮಾಡ್ಸಕ್ಕೆ ಹೋಗಿಲ್ಲ. ಮತ್ತು ಮಾಡಿಸಿದ್ರೆ ಮಂತ್ಲಿ ಮಾಡಿಸ್ಬೇಕಲ್ಲ. ಹಾಗಾಗಿ ನಾವು ಒಟ್ಟ ಪಾರ್ಲರ್ಗೆ ಹೋದ್ರೆ ಹೇರ್ ಕಟ್ಟಿಂಗ್ ಬಂದುಬಿಟ್ರೆ ಏನೂ ಮಾಡ್ಸಂಗಿಲ್ಲ ನೋಡ್ರಿ. ಬಾಯ್ ಶ್ರೇಷ್ಠ, ನಿಮ್ಮ ಅಮ್ಮ ನಾವು ಹೊಂಟಿವಿ. ಬಾಯ್ ಬಾಯ್. ನೋಡಿ ಮಮ್ಮಿ ರೆಡಿಯಾಗಿ ನಿಮ್ಮ ಮಮ್ಮಿ ಕರ್ಕೊಂಡು ಹೊಂಟೀನಿ. ಈಗ ನೀಲೇ ಒದಾಡ್ತಾಳಕ್ಕೆ ಅಲ್ಲೇ ನಾನು ಪರ್ಸ್ತಾ ನೋಡ್ರಿ. ನಾನು ನಮ್ಮ ಆಶಾ ಸುನಂದ 3 ಮಂದಿ ಹೊಂಟಿವಿ ಮಾರ್ಕೆಟಿಗೆ. ಆ್ಯಕ್ಚುಲಿ ಸುನಂದ ನಾವು ಹೋಗ್ಬೇಕಂದೆ ಮತ್ತು ನಮ್ಮ ಮಮ್ಮಿ ಕೈ ಕೊಟ್ಟಿವಿ. ಶ್ರೇಷ್ಠ ಪುಟ್ಟಿನ ಕೊಟ್ಟು ಹೊಂಟಿವಿ ನೋಡ್ರಿ. ಕ್ಲೋಸ್ ಆಗೈತಿ. ಏನೇನು ಗೊತ್ತಿಲ್ಲ ಪಾರ್ಲರ್. ಇಲ್ಲೊಂದಂದ್ರೂ ಕ್ಲೋಸ್ ಆಗೈತಿ ಈಗ. ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಅಲ್ಲಿ ಇನ್ನೊಂದು ಐತೆ ನೋಡ್ರಿ ಪಾರ್ಲರ್. ಅಲ್ಲಿ ಹೋಗೊಂಬರಿ. ಇಲ್ಲೊಂದು ಅನು ಪಾರ್ಲರ್ ಅಂತಿತ್ತು, ಅದು ಕ್ಲೋಸ್ ಆಗೈತಿ. ಅವರು 6 ಗಂಟೆಗೆ ಕ್ಲೋಸ್ ಮಾಡಿರ್ತಾರಂತ. ಇಲ್ಲೊಂದು ಐತೆ ನೋಡ್ರಿ ಈ ಪಾರ್ಲರ್ ಹೆಸರು ಗ್ಲಾಮರಸ್ ಗ್ಲೋ ಬ್ಯೂಟಿ ಪಾರ್ಲರ್ ಅಂತ ಐತೆ ನೋಡ್ರಿ. ಅಲ್ಲಿ ಹೋಗೋ ಮತ್ತಿಲ್ಲಿ ಫೋಟೋ ಇಲ್ರಿ. ನಂದು ಯೂಟ್ಯೂಬ್ ಚಾನಲ್ ಐತಿಲ್ರಿ. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅದಕ್ಕೆ ಪಾರ್ಲರ್ದು ಮಾಡತ್ತಿದ್ದೆ. ನಮ್ಮ ತಂಗಿ ನೋಡಿ ಹೇರ್ ಕಟಿಂಗ್ ಮಾಡ್ಸತ್ತ. ಆಕಿಂದು ಹೇರ್ಸ್ ಒಂಥರ ಡಿಫ್ರೆಂಟೇ ನೋಡ್ರಿ. ನಮ್ಮ ಮನೆಯೊಳಗೆ ಅನ್ಬೋದು. ಯಾಕಂದ್ರೆ ನಮ್ದು ಎಲ್ಲರದು ಹೇರ್ಸ್ 5 ಜನ ಹೆಣ್ಮಕ್ಳಲ್ಲ. ನಮ್ಮ 5 ಜನದೊಳಗೆ ಎಲ್ಲರದು ಸ್ಟ್ರೇಟೇ ಇದಾವೆ ನೋಡ್ರಿ. 4 ಜನದ್ದು. ಈಗಿದ ಒಬ್ಬಾಕಿಂದೆ ಒಂಥರ ಡಿಫ್ರೆಂಟ್ ಹೇರೇ ಇದಾವೆ ನೋಡ್ರಿ. ಅದಕ್ಕೆ ಆಕಿ ಸುಮ್ಮನೆ ಯಾವಾಗಲೂ ಕಾಣಿಸ್ತಿರ್ತೀವಿ ನಾವು. ನೋಡಿ ಹೇರ್ ಹೆಂಗೆ ಅದಾವೆ ನಿಂಗೆ ಗೋಳು ಹಾಕಿ ಕೊಂಡ್ಕೊಂಡ ನೋಡ. ಮಮ್ಮಿ ಹಿಂಗೆ ಸುಮ್ಮನೆ ಹಿಂಗೆ ಹೇಳ್ತಿರ್ತಾರೆ ನೋಡಿ ಸಣ್ಣವ್ರದಾಗಿಂದ. ನೋಡೋಕೆ ಸ್ವಲ್ಪ ಐಬ್ರೋದು ಮಾಡಿಸ್ಕೊಂಡ್ಲು. ಭಾಳ ದಿನ ಮಾಡಿಸ್ಕೊಂಡಿದ್ದಿಲ್ಲತ್ತ. ಬಟ್ ನಾನು ನೋಡಿರಿ ಒಂದು ಸತಿನೂ ಐಬ್ರೋ ಮಾಡಿಸ್ಕೊಂಡಿಲ್ಲ. ಪಾರ್ಲರ್ಗೆ ಬರೋದು ಹೇರ್ ಕಟ್ ಬಿಟ್ಟರೆ ಮತ್ತು ಎದಕ್ಕೂ ಬರೋಂಗಿಲ್ಲ. ಅವ್ರ ಹತ್ರ ನೋಡಿರಿ ಬ್ಯಾಂಗಲ್ಸ್, ಇಯರಿಂಗ್ಸ್, ಅದು ಅಪ್ಪಿಡ ಆರ್ಟಿಫಿಷಿಯಲ್ ಎಲ್ಲನೂ ಇದ್ದು. ಅದೊಂದು ಕ್ಲಿಪ್ಸ್ ಇರಲಿ ಅದು ತೊಗೊಂಡಿನಿ. ಬಾಗೇವಾಡಿ ಒಳಗೆ ಯಾರು ಹೋಗೋದ್ರೆ ಹೋಗ್ಬೋದು ಅಂತೇಳಿ. ಅಲ್ಲೇ ಅಗಸಿಗೆ ಫಸ್ಟ್ ಎಂಟ್ರೆನ್ಸಿಗೆ ಐತೆ ನೋಡ್ರಿ ಇದು ಪಾರ್ಲರ್. ಇದಕ್ಕಿಂತ ಮುಂಚೆ ಹೋಗಿದ್ದೆ ಒಂದ್ಸಲ ನಾನು. ಭಾಳ ದಿನ ಆಯ್ತು ನೋಡಿ ಹೋಗಿ. ಅಮ್ಮು ಅಂದ್ರೆ ನಮ್ಮ ನನ್ನ ಮಗಳದ್ದು ಹೇರ್ ಕಟ್ಟಿಂಗ್ ಮಾಡ್ಕೊಂಬರಕ್ಕೆ ಫಸ್ಟ್ ಟೈಮ್ ಅವತ್ತೇ ಬಂದಿದ್ದೆ. ಅದಾದಮೇಲೆ ನೆಕ್ಸ್ಟ್ ಇವತ್ತೇ ಬಂದಿದ್ದು. ಇಯರಿಂಗ್ಸ್ ಆಮೇಲೆ ಬ್ಯೂಟಿ ಇದೆಲ್ಲ ಮೇಕಪ್ಸ್ ಐಟಮ್ಸ್ ಇದ್ದು ಎಲ್ಲ ಥರನೇ ಇದ್ದು. ಕೆಲವೊಂದು ಐಟಮ್ಸ್ ತೊಗೊಂಡಿವಿ ನಾವು ನೋಡಿರಿ. ಗ್ಲಾಮರಸ್ ಗ್ಲೋ ಬ್ಯೂಟಿ ಪಾರ್ಲರ್ ಅಂತ ಬಂದ ತಕ್ಷಣ ಎಂಟ್ರಿಗೆ ಐತದು ಇಲ್ಲಿ ಅಗಸಿ ಒಳಗೆ.
ಫುಲ್ ಇದೇನು ಸತ್ಯನಾರಾಯಣ ಗುಡಿ ಐತೆ ನೋಡಿ, ಇಲ್ಲೇ ಬರುತ್ತೆ. ಆಲ್ಮೋಸ್ಟ್ ಅಲ್ಲಿ ಬಾಗೇವಾಡಿ ಒಳಗೆ ಇದ್ದವ್ರಿಗೆ ಗೊತ್ತಿರ್ತೈತಿ. ಬಟ್ ನಾ ಬಂದಿದ್ದೆ ಅಂಥೇಳಿ ಒಂದು ಕ್ಲಿಪ್ಸ್ ತೊಗೊಂಡೆ ನೋಡಿರಿ. ಮೇನ್ ರೋಡಿಗೆ ಐತೆ ನೋಡಿರಿ, ಇದೆಲ್ಲ ಫ್ರಂಟಿಗೇನೆ ಬೈಕ್ ಹಾಕಿದ್ದೆಲ್ಲ ಆಗೈತೆ. ಆಲ್ಮೋಸ್ಟ್ ಅಲ್ಲಿ ಮಾಡ್ಕೊಂಡಾಳಕಿ. ಈಗ ಹೋಗ್ಬೇಕು ನೋಡ್ರಿ. ನಾವೇ ಬರ್ಬೇಕಾದ್ರೆ ಲೇಟಾಗಿ ಬಂದ್ವಿ. ಟೈಮ್ ಬಂದು ಸರಿಗೆ ಎಷ್ಟು 7:08 ಗಂಟೆ ಆಗ್ಬತ್ತು ನೋಡ್ರಿ. ಅವಾಗಿಂದ ಬರ್ಬೇಕು ಅನ್ಕೊಂಡ್ವಿ, ಬರೋದಾದ್ರೆ ಮತ್ತೆ ಲೇಟೇ ಆಯ್ತು ನೋಡ್ರಿ. ಯಾವಾಗಲೂ ಸೇಮ್ ಡೈಲಾಗ್ ಬರ್ಬೇಕು ಅನ್ಕೋತೀವಿ, ಮತ್ತೆ ಏನರ ಮಾಡ್ಕೊಂಡು ಕೂತ್ಬಿಟ್ಟಿವಿ. ಅದ್ರೊಳಗೆ ಅಕ್ಕ ತಂಗಿಯೆಲ್ಲ ಸೇರ್ಕೊಂಡಿವಿ ಅಂದ್ರೆ ಮಾತಾಡ್ಕೊಂಡು ಕೂತ್ಬಿಟ್ಟಿವಿ ನೋಡ್ರಿ. ಟೈಮ್ ಹೆಂಗೆ ಹೋಗುತ್ತಂದು ಗೊತ್ತೇ ಆಗಂಗಿಲ್ಲ ಅವಾಗ. ಅದಕ್ಕಿಂದೆಲ್ಲ ಆಗೈತಿ ಈಗ ಆಲ್ರೆಡಿ. ಇದು ಎಲ್ಲ ಹೊಸದೇ ಕಾಂಪ್ಲೆಕ್ಸ್ ಐತೆ ನೋಡ್ರಿ. ಇವಾಗ ರೀಸೆಂಟಾಗಿ ಆಗಿದ್ದೈತಿ, ಮುಗ್ದೈತಿ. ಪಾರ್ಲರ್ಗೆ ಹೋಗಿ ಬಂದು ನೋಡ್ರಿ, ಒಂದೇ ಐಟಮ್ಸ್ ಅಂದ್ಕೊಂಡು ಕ್ಲಿಪ್ಸ್, ಆಮೇಲೆ ಅವು ಇವು ಅಂತ ಗೊತ್ತಲ್ಲ ಹೆಣ್ಮಕ್ಳು. ಏನರ ಹೋದ್ರೆ ಸೀರೆ ಅಂಗಡಿಗೆ ಹೋದ್ರೆ, ಪಾರ್ಲರ್ಗೆ ಹೋದ್ರೆ ಮುಗೀತು ನೋಡ್ರಿ. ಒಂದು ತೊಗೊಳಕ್ಕೆ ಹೋಗಿ ಒಂದು 10 ಐಟಮ್ ತೊಗೊಂಡು ಬಂದ್ವಿ. ಮನೆ ಕಡೆ ಹೊಂಟಿ ನೋಡ್ರಿ. ಇಷ್ಟ ಆಳಕತ್ತ ಏನು ಮಾಡತ್ತ ಗೊತ್ತಿಲ್ಲ. ಬಿಟ್ಟು ಒಂದು 45 ಮಿನಿಟ್ಸ್ ಆಯ್ತು ನೋಡಿ ಬಿಟ್ಟು ಬಂದು. ಅವ್ರ ಅಜ್ಜಿ ಹತ್ರ ಅದ ಅಕ್ಕಿ. ಆಕೇನು ಅಳಂಗಿಲ್ಲ ನೋಡಿ, ಫುಲ್ ಸೈಲೆಂಟ್ ಆಗ್ಬಿಟ್ಟಾಳೆ. ಈಗ ಫಸ್ಟ್ ವೈಲೆಂಟ್ ಇದ್ಲು ಸಣ್ಣಕ್ಕಿದ್ದಾಗ, ಈಗ ದೊಡ್ಡಕ್ಕಾದಂಗೆ ಸೈಲೆಂಟ್ ಆಗ್ಬಿಟ್ಟಾಳ ಅವ್ರು. ಫುಲ್ ಅಪೋಸಿಟ್ ಈಗ ನೋಡ್ರಿ. ಏನು ಮಾಡತ್ತಾರ ಎಲ್ಲ? ಅಯ್ಯೋ ಮಕ್ಕೊಂಬಿಟ್ಲ, ಮಕ್ಕೊಂಡಾತ್ ನೋಡ್ರಿ ಅಕ್ಕಿ ತಿರುಗಿ. ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿ ಬರ್ದವಾಗ ಅವ್ರ ಅಜ್ಜಿ ಮಲಗಿಸ್ಬಿಟ್ಟಾಳ ನೋಡ್ರಿ. ನಿದ್ದೆ ಹೊಡ್ಯಾತಾಳ ಅಕ್ಕಿ. ನೋಡಿ ಬಿಗ್ ಬಾಸ್ ಕೂತೀವಿ. ಟೈಮ್ ಎಷ್ಟು 9:00 ಆಗೈತಿ. ಟೈಮ್ ನೋಡ್ರಿ ರಾತ್ರಿ ಎಷ್ಟು 12:15 ಆಗೈತಿ. ಇನ್ನೂ ಮಕ್ಕೊಡಿ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿ. ಇವತ್ತು ಚಿನ್ನು ಇಲ್ಲ, ಈಗನೇ ಲಾಗ್ ಏನು ಮಾಡ್ತಾವ ನೋಡ್ರಿ. ಹೇಳಮ್ಮ ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ಲರದು ಊಟ ಆಯ್ತಾ? ಇವತ್ತಿನ ಲಾಗ್ ಇಲ್ಲೇ ಏನು ಮಾಡ್ತೀನಿ ನೋಡ್ರಿ. ಹೇಳಲ್ಲಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.